ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾಯಿದ್ದೀರಾ, ಮಿಸ್ ಮಾಡ್ತಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಲವು ಉಪಯುಕ್ತ ವಿಡಿಯೋಗಳಿರುವಂಥದ್ದು ನಾಣ್ಯಗಳ ಬಗ್ಗೆ, ನೋಟುಗಳ ಬಗ್ಗೆ ಆಸಕ್ತರು ಹೋಗಿ ನೋಡಬಹುದು. ಈ ಒಂದು ವಿಡಿಯೋದಲ್ಲಿ ನಾನು ಈ ಒಂದು ವಿಶೇಷವಾದಂತಹ ನಾಣ್ಯದ ಬಗ್ಗೆ ತಿಳಿಸ್ಕೊಂಡು ಕೊಡ್ತಾ ಇದ್ದೇನೆ. ಈ ಒಂದು ನಾಣ್ಯ ಬಿಡುಗಡೆ ಆಗಿದ್ದು 1947ರಲ್ಲಿ ಪ್ಯೂರ್ ನಿಕ್ಕಲಿಂದ ಮಾಡಿರುವಂತಹ ಈ ಒಂದು ನಾಣ್ಯ ಬಾಂಬೆ ಮತ್ತು ಲಾಹೋರ್ ಮಿಂಟಿಂದ ಬಿಡುಗಡೆ ಆಗಿರುವಂಥದ್ದು. ಇದೇನಪ್ಪ ಇದು, ಲಾಹೋರ್ ಪಾಕಿಸ್ತಾನದಲ್ವ ಇರೋದು, ಇಲ್ಲಿ ಕೂಡ ಬಿಡುಗಡೆ ಆಗಿತ್ತಾ ಅಂತ. ಖಂಡಿತವಾಗ್ಲೂ ಸ್ನೇಹಿತರೆ, ಈ ಒಂದು ವಿಶೇಷವಾದ ನಾಣ್ಯ ಏನಿದೆಯಲ್ಲ, ಈ ಒಂದು ನಾಣ್ಯ ಕೊನೆಯ ನಾಣ್ಯ, ಬ್ರಿಟಿಷರು ಪ್ರಿಂಟ್ ಮಾಡಿದಂತಹ ಕೊನೆಯ ನಾಣ್ಯ. ಇದು ನೋಡ್ಕೊಳ್ಳಿ, ಇದು ಬ್ರಿಟಿಷರು ಪ್ರಿಂಟ್ ಮಾಡಿದಂತಹ ಕೊನೆಯ ನಾಣ್ಯ. ಇವತ್ತಿನ 3 ದೇಶಗಳು ಈ ನಾಣ್ಯವನ್ನು ಅಫಿಷಿಯಲ್ ಕರೆನ್ಸಿಯಾಗಿ ಬಳಸಿದ್ದು. ಯಾವುದ್ಯಾವುದು ಅಂದರೆ ಬಾಂಗ್ಲಾದೇಶ, ಪಾಕಿಸ್ತಾನ ಮತ್ತು ಭಾರತ ದೇಶ. ಭಾರತದ ಬಾಂಬೆ ಮಿಂಟಲ್ಲಿ ಮಿಂಟ್ ಆದರೆ ಸೇಮ್ ಒಂದು ನಾಣ್ಯ ಪಾಕಿಸ್ತಾನದ ಲಾಹೋರ್ನಲ್ಲಿ ಮಿಂಟ್ ಆಗಿರುವಂಥದ್ದು. ಪಾಕಿಸ್ತಾನದಲ್ಲಿ ನಮ್ಮ ದೇಶದ ಬಾಂಬೆ ಮಿಂಟು ರೇರ್ ಕ್ಯಾಟಗರಿಯಲ್ಲಿದ್ದರೆ, ನಮ್ಮ ದೇಶದಲ್ಲಿ ನೀವು ತೊಗೊಬೇಕು ಅಂದರೆ ಪಾಕಿಸ್ತಾನದ ಲಾಹೋರ್ ಮಿಂಟ್ನ ನಾಣ್ಯಗಳನ್ನು ಸಂಗ್ರಹಿಸಬೇಕು ಅಂದರೆ ಅದಕ್ಕೆ ಸ್ವಲ್ಪ ಬೇಡಿಕೆ ಇರುವಂಥದ್ದು, ಹೆಚ್ಚೆಚ್ಚು ಬೇಡಿಕೆ. ಹಾಗಾದರೆ ಈ ನಾಣ್ಯ ಯಾಕೆ ಇಂಪಾರ್ಟೆಂಟು? ನಾನು ನಿಮ್ಗಾಗಲೇ ಹೇಳಿದೆ, ಇವತ್ತಿನ 3 ದೇಶಗಳು, ಅವಾಗ ಬಾಂಗ್ಲಾ ಹುಟ್ಟಿರಲಿಲ್ಲ ಬಿಡಿ, ಬಾಂಗ್ಲಾ ಮತ್ತು ಪಾಕಿಸ್ತಾನ ವಿಭಜನೆ ಆಗಿರಲಿಲ್ಲ, ಮತ್ತು ಭಾರತ ಪಾಕಿಸ್ತಾನಕ್ಕೂ ಕೂಡ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. 1947ರ ಬಿಗಿನಿಂಗಲ್ಲಿ ಬಿಡುಗಡೆಯಾದಂತಹ ನಾಣ್ಯಗಳು ಆಗಸ್ಟ್ 10 ಎಲ್ಲ ಕಡೆ ಸರ್ಕ್ಯುಲೇಷನಲ್ಲಿ ಇತ್ತು. ಹಾಗಾಗಿಯೇ ಇವು ಕೊನೆಯ ನಾಣ್ಯಗಳಾಗಿರೋದ್ರಿಂದ, ಬ್ರಿಟಿಷರು ಪ್ರಿಂಟ್ ಮಾಡಿದಂತಹ ಕೊನೆಯ ನಾಣ್ಯಗಳಾಗಿರೋದ್ರಿಂದ ಹೆಚ್ಚೆಚ್ಚು ಬೇಡಿಕೆ ಇರುವಂಥದ್ದು. ಇದರಲ್ಲೇ ₹1 ಇರುವಂಥದ್ದು, ₹25 ಇರುವಂಥದ್ದು, ಎಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ನಾಣ್ಯಗಳು. ಆದರೆ ಎಷ್ಟು ಬೆಲೆ ಬಾಳುತ್ತೆ ಎಲ್ಲ ತಿಳ್ಕೊಳ್ಬೇಕು ಅಂದರೆ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮಗಾಗಲೇ ಹೇಳಿದೆ, ಈ ಒಂದು ನಾಣ್ಯ ನಿಕ್ಕಲಿಂದ ಮಾಡಿರುವಂಥದ್ದು, ಪ್ಯೂರ್ ನಿಕ್ಕಲಿಂದ ಮಾಡಿರುವಂಥದ್ದು. ಸುಮಾರು 11.96 ಗ್ರಾಮಷ್ಟು ತೂಕ ಇರುವಂಥದ್ದು, ಅಂದರೆ ಹತ್ತಿರ 12 ಗ್ರಾಮಷ್ಟು ತೂಕ ಇರುವಂಥದ್ದು. ನೀವು ನೋಡ್ತಾ ಇದ್ದೀರಾ, ಇದರಲ್ಲಿ ಸೆಕ್ಯೂರಿಟಿ ಎಡ್ಜಸ್ ಇರುವಂಥದ್ದು, ಸೆಕ್ಯೂರಿಟಿ ಎಡ್ಜಸ್ಸನ್ನು ಹೊಂದಿರುವಂಥದ್ದು ನಾಣ್ಯದ ಫ್ರಂಟ್ ಸೈಡಲ್ಲಿ, ಅಂದರೆ ನಾವೇನು ಹೇಳ್ತೀವಿ ಇದನ್ನು ನ್ಯೂಮಿಸ್ಮ್ಯಾಟಿಕ್ ಫೀಲ್ಡಲ್ಲಿ ಇದನ್ನು ರಿವರ್ಸ್ ಅಂತೀವಿ. ಈ ಒಂದು ರಾಜರ ಚಿತ್ರ ಇರುವಂಥದ್ದು. ಇವರು ಯಾರು ಅಂದರೆ ಬ್ರಿಟಿಷರ ದೊರೆ ಜಾರ್ಜ್ 6, ಅಂದರೆ ಅವರ ಗವರ್ನರ್ ಆ ಥರ ಏನೋ ಇರ್ತಾರೆ, ಅವರ ರಾಜಮನೆತನದವರು ಇರ್ತಾರೆ. ಜಾರ್ಜ್ 6 ಇವರ ಚಿತ್ರ ಇರುವಂಥದ್ದು. ನಾಣ್ಯದ ಇದನ್ನು ಎಲ್ಲಿ ಡಿನಾಮಿನೇಷನ್ ಮೆನ್ಷನ್ ಮಾಡಿರ್ತಾರಲ್ಲ ಇದನ್ನು ಅಬ್ಸರ್ವ್ ಸೈಡ್ ಅಂತಾರೆ. ಡಿನಾಮಿನೇಷನ್ ಅಂದರೆ ಏನು, ₹1 1 ಅಂತ ಸಿಂಬಲ್ ಹಾಕಿದಾರಲ್ಲ ಅದನ್ನು ಏನು ಅಬ್ಸರ್ವ್ ಸೈಡ್ ಅಂತಾರೆ. ಯಾವುದೇ ಒಬ್ಬ ಒಂದು ಚಿತ್ರ ಇದ್ದರೆ ಅದನ್ನು ರಿವರ್ಸ್ ಸೈಡ್ ಅಂತ ಹೇಳ್ತಾರೆ. ಅಬ್ಸರ್ವ್ ಸೈಡಲ್ಲಿ ನೋಡ್ಬೋದು ಒಂದು ಚಿರತೆಯ ಚಿತ್ರ ಇರುವಂಥದ್ದು, ಇದು ಲೆಪಾರ್ಡ್ ಚಿತ್ರ ಇರುವಂಥದ್ದು. ಹಂಗಾಗಿಯೇ ಇದಕ್ಕೆ ತುಂಬ ವಿಶೇಷತೆ ಇರುವಂಥದ್ದು. ನೋಡಿದ್ರೆ ತುಂಬ ಅಟ್ರಾಕ್ಟಿವ್ ಕಾಯಿನ್ ಇದು. ನನ್ನ ಹತ್ರ ಇರುವಂಥದ್ದು UNC ಗ್ರೇಡ್ನ ನಾಣ್ಯ. ಮತ್ತು ಮೇಲುಗಡೆ ₹1 ಅಂತ ಬರೆದಿರುವಂಥದ್ದು. ಯಾವ್ಯಾವ ಲ್ಯಾಂಗ್ವೇಜಲ್ಲಿ ಬರೆದಿದ್ದಾರೆ? ಹಿಂದಿ, ಉರ್ದು ಮತ್ತು ಇಂಗ್ಲೀಷ್ನಲ್ಲಿ ಬರೆದಿರುವಂಥದ್ದು. ಹಿಂದಿ ಭಾರತದ ಭಾಷೆ ಆಗಿತ್ತು, ಭಾರತದ ನಾರ್ತ್ ಇಂಡಿಯಾದ ಭಾಷೆ ಆಗಿತ್ತು. ₹1 ಅನ್ನೋದು ಇಂಗ್ಲೀಷನವ್ರ ಭಾಷೆ. ಉರ್ದು ಅನ್ನೋದು ಯಾವುದು ಇದೆ, ಇದು ಪಾಕಿಸ್ತಾನದ ಭಾಷೆ ಅಂತ 3 ಲ್ಯಾಂಗ್ವೇಜ್ನಲ್ಲಿ ಇರುವಂಥದ್ದು. ಮತ್ತು ನಾನು ಆಗಲೇ ಹೇಳಿದೆ, ಇದರಲ್ಲಿ ರಿವರ್ಸ್ ಸೈಡ್ನಲ್ಲಿ ಜಾರ್ಜ್ 6 ಕಿಂಗ್ ಎಂಪರರ್ ಅಂತ ಇಂಗ್ಲೀಷ್ನಲ್ಲಿ ಮಾತ್ರ ಇರುವಂಥದ್ದು. ಸೊ ಅಫಿಷಿಯಲ್ ಕರೆನ್ಸಿ ತುಂಬ ದೊಡ್ಡದು, ಅಂದರೆ ದಪ್ಪ ಇರುತ್ತೆ. 12 ಗ್ರಾಮಲ್ಲಿ ಸುಮ್ಮನೆ ಅಲ್ಲ, 12 ಗ್ರಾಮ್ನ ನಾಣ್ಯಗಳು ಬಂದು ಸುಮಾರು ದಿವಸಗಳಾಗೋಗಿದೆ. ಈಗೆಲ್ಲ ₹1 ಬರೀ ನಿಮಗೆ 2 ಗ್ರಾಮ್ 3 ಗ್ರಾಮ್ ಅಷ್ಟು ಬಂದುಬಿಟ್ಟಿದೆ. ಸಣ್ಣ ನಾಣ್ಯಗಳಾಗ್ಬಿಟ್ಟಿದೆ, 4 ಆಣೆ ನಾಣ್ಯಗಳಷ್ಟು ಬಂದುಬಿಟ್ಟಿದೆ. ನಿಮ್ಮ ಹತ್ರ ಈ ಥರದ ನಾಣ್ಯ ಇತ್ತು ಅಂದರೆ ನೋಡಿ, ಚೆಕ್ ಮಾಡಿ ನೋಡಿ, ಇಲ್ಲಿ ಇರುತ್ತೆ ಮಿಂಟು 1947ರ ಕೆಳಗಡೆ ಇರುತ್ತೆ. ನನ್ನ ಹತ್ರ ಇರುವಂಥದ್ದು ಬಾಂಬೆ ಮಿಂಟು. ನನ್ನ ಹತ್ರ ಲಾಹೋರ್ ಮಿಂಟ್ ಕೂಡ ಇದೆ, ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ ಅಷ್ಟೇ. ಲಾಹೋರ್ ಮಿಂಟ್ನ ನಾಣ್ಯ ಕೂಡ ನನ್ನ ಹತ್ರ ಇರುವಂಥದ್ದು, UNC ನಾಣ್ಯ. ಈ ಒಂದು ಬಾಂಬೆ ಮಿಂಟ್ನ ನಾಣ್ಯ ನೀವು ಏನಾರ ಖರೀದಿ ಮಾಡಬೇಕು ಅಂದರೆ UNC ಗ್ರೇಡ್ನ ನಾಣ್ಯ ಸುಮಾರು ₹300 ರಿಂದ ₹400 ಇರುತ್ತೆ. ಅದೇ ಲಾಹೋರ್ನ ಒಂದು ನಾಣ್ಯ ನೀವು ಖರೀದಿ ಮಾಡಬೇಕು ಅಂದರೆ ₹700 ರಿಂದ ₹800 ಇರುತ್ತೆ, UNC ಗ್ರೇಡ್ ಮಾತ್ರ. ನಾಣ್ಯ ಹಳೆಯದಾಗಿದೆ, ತುಂಬ ಯೂಸ್ ಆಗಿದೆ ಅಂದರೆ ಒಂದು ₹100 ಅಷ್ಟು ಹೆಚ್ಚು ಬೆಲೆ ಅಂದರೆ ₹100 ಇರುತ್ತೆ ಅಷ್ಟೇ, ಜಾಸ್ತಿ ಏನು ಬೆಲೆ ಇರೋದಿಲ್ಲ. ನಿಮ್ಮ ಹತ್ರ ಏನಾದರೂ ಕ್ಲೀನ್ ನಾಣ್ಯ ಇದೆ, ಕ್ಲೀನ್ ಅಂದರೆ ಇನ್ನೊಂದು UNC ಗ್ರೇಡ್ನ ನಾಣ್ಯ ಇದೆ ಅಂದರೆ ಮಾತ್ರ ತುಂಬ ಬೇಡಿಕೆ ಇದೆ. UNC ಗ್ರೇಡ್ನ ನಾಣ್ಯಗಳಿಗೆ ಮಾತ್ರ ಬೇಡಿಕೆ ಇರುವಂಥದ್ದು. ಈ ಒಂದು ಚಿರತೆಯ ನಾಣ್ಯದಲ್ಲಿ, ₹1ನ ಚಿರತೆಯ ನಾಣ್ಯದಲ್ಲಿ ಯಾವಾಗೆಲ್ಲ ಯಾವ್ಯಾವ ನಾಣ್ಯಗಳಲ್ಲಿ ಈ ಥರ ಹಿಂದೆ ಇದು ಹಾಕಿರ್ತಾರಲ್ಲ, ರಾಜರ ಚಿತ್ರ, ಅವರ ಗವರ್ನರ್ಗಳ ಚಿತ್ರ ಹಾಕಿರ್ತಾರಲ್ಲ, ನಮ್ಮ ಇಂಡಿಯನ್ಸ್ಗೆ ಏನು ಅನಿಸ್ಬಿಡುತ್ತೆ ಅಂದರೆ ಇದು ಬ್ರಿಟಿಷರ ಕಾಲದ ನಾಣ್ಯ, ತುಂಬ ಬೆಲೆ ಇರುತ್ತೆ, ಇಷ್ಟಿರುತ್ತೆ ಅಂತ ಹೇಳಿ ನಂಬಿಡ್ತಾರೆ. ಆ ಥರ ಏನಿಲ್ಲ. ಇದಕ್ಕೆ ಅಪ್ಪಪ್ಪ ಅಂದರೆ ಬಾಂಬೆ ಮಿಂಟ್ಗೆ ₹300 ರಿಂದ ₹400 UNC ಗ್ರೇಡಲ್ಲಿ. ಲಾಹೋರ್ನ ನಾಣ್ಯಕ್ಕೆ, ಪಾಕಿಸ್ತಾನದ ನಾಣ್ಯಕ್ಕೆ, ಪಾಕಿಸ್ತಾನದಲ್ಲಿ ಮಿಂಟ್ ಆಗಿರುವಂಥ ನಾಣ್ಯಕ್ಕೆ, ಅದು ಭಾರತದ ಕರೆನ್ಸಿನೇ ಆಗ, ಅದೇ ಪಾಕಿಸ್ತಾನದಲ್ಲಿ ಮಿಂಟ್ ಆಯಿತು 2 ಕಡೆ. ಯಾಕೆಂದರೆ ತುಂಬ ಬೇಡಿಕೆ ಇದರಿಂದ ₹1ಗೆ, ಆಗ ಅಷ್ಟೆಲ್ಲ ಪ್ರಿಂಟ್ ಮಾಡಿದ್ರು. ಸೊ ಅದಕ್ಕೆ ಸುಮಾರು ₹700 ರಿಂದ ₹800 UNC ಗ್ರೇಡಲ್ಲಿರುವಂಥದ್ದು. ಆಸಕ್ತರು ಬೈ ಮಾಡ್ಬೋದು, ಸೆಲ್ ಮಾಡ್ಬೋದು. UNC ನಾಣ್ಯಗಳನ್ನು ಮಾತ್ರ ಈ ಥರದನ್ನು ನೀವು ಕಲೆಕ್ಟ್ ಮಾಡಬೇಕು ಅಂದರೆ UNC ಕಲೆಕ್ಟ್ ಮಾಡ್ಕೊಳ್ಳಿ.
ನೀವು ಸೇಲ್ ಮಾಡ್ತೀರ ಅಂದರೂ ಕೂಡ UNC ನಾಣ್ಯಗಳು ಮಾತ್ರ ಸೇಲ್ ಆಗೋದು. ಎಲ್ಲಿ ಕಾಯಿನ್ ಎಕ್ಸಿಬಿಷನಲ್ಲಿ ಸೇಲ್ ಆಗುತ್ತೆ. ಇದು ಸುಮಾರು 300-400 ರೂಪಾಯಿ ಬಾಂಬೆ ಮಿಂಟ್ಗೆ, 700-800 ರೂಪಾಯಿ ಲಾಹೋರ್ ಮಿಂಟ್ಗೆ. ವಿಡಿಯೋ ಇಷ್ಟ ಆಗಿರೋ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಹೈಪ್ ಮಾಡಿ, ಹೆಚ್ಚೆಚ್ಚು ಜನರಿಗೆ ರೀಚ್ ಆಗುತ್ತೆ.